ರೆಡಿ. ಈಗ ಸದ್ಯ ನಾವೇನೋ ಒಂದು ಸ್ಥಳವನ್ನು ತಮಗೆ ತೋರಿಸಿದ್ವಿ, ಅದೇ ಸ್ಥಳದಲ್ಲಿ ಮತ್ತಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ಸೋಣ. आप कहाँ से हो सर? मैं वेस्ट बंगाल। वेस्ट बंगाल। जी, शिलीगुड़ी गुवाहाटी। कितना दिन से इधर रहे हो? मैं 5 तारीख को इधर आया। 5 तारीख को। जी। यहाँ किस किस जगह से लोग आए थे? इधर का पता नहीं सर मेरे को, इधर का हाँ। ना, इधर का तो ओनर को ही पता होगा। ओनर कौन है इधर? ओनर की डेथ नजुल भाई है ना, वो बाहर गया, अभी दिल्ली गया किसी काम से। जी। आपके पास आधार कार्ड है क्या? जी। दिखाओ. ಆಧಾರ್ ಕಾರ್ಡ್ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಆಧಾರ್ ಕಾರ್ಡ್ನ ತೋರಿಸ್ತಾರೆ. फोन काम पे लेके गया। हाँ? फोन में आधार कार्ड, फोन काम पे लेके गया। एक्चुअली मैं घर से ना लड़ाई वड़ाई करके आया, तो कार्ड वार्ड सब घर पे ही। अगर आपको चाहिए मैं मंगा सकता हूँ अभी। मंगाओ, हमारे पास टाइम है, आप मंगाओ. ಅವರು ಹೇಳಿದ್ರು ಈಗಾಗಲೇ ಅಂದರೆ ಆಧಾರ್ ಕಾರ್ಡ್ ಕೇಳ್ತೀವಿ ನಾವು, ಆಧಾರ್ ಕೇಳಿದಾಗ ಆಧಾರ್ ಕಾರ್ಡ್ ಇದೆ ನಮ್ಮ ಹತ್ತಿರ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಪಶ್ಚಿಮ ಬಂಗಾಳದಿಂದ ನಾವು ಬಂದಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. ಆಧಾರ್ ಕಾರ್ಡ್ನ ತೋರಿಸ್ತೀವಿ ಅಂತ ಮುಂದೆ ಹೋದ ವ್ಯಕ್ತಿ ಯುವಕ ಅದಾದ ಬಳಿಕ ಫೋನ್ನಲ್ಲಿದೆ, ಫೋನ್ನ ಕೆಲಸಕ್ಕಂತ ತೊಗೊಂಡು ಹೋಗಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರು. ನಿಮ್ಮ ಹತ್ರ ಟೈಮ್ ಇದೆಯಾ ಅಂತ ಕೇಳಿದ್ರು. ನಮ್ಮ ಹತ್ರ ಟೈಮ್ ಇದೆ, ತೋರಿಸಿ ಸರ್ ಆಧಾರ್ ಕಾರ್ಡ್ ಅಂತ ಕೇಳ್ತಾ ಇದ್ದೀವಿ. ಹಾಗಾಗಿ ಅವ್ರು ತೋರಿಸೋರ್ಗ ನಾವು ಕೂಡ ವೆಯ್ಟ್ ಮಾಡೋಣ, ಏನಾಗುತ್ತೆ ಅನ್ನೋಂಥದ್ದು ನೋಡೋಣ. ಅವ್ರ ಆಧಾರ್ ಕಾರ್ಡನ್ನ ತೋರಿಸ್ಲಿ. ಇಲ್ಲಿ ಹಲವು ಅಂದರೆ ಬೇರೆ ಬೇರೆ ರಾಜ್ಯದಿಂದನೂ ಜನ ಇದ್ದಾರೆ, ಬೇರೆ ಬೇರೆ ಜಿಲ್ಲೆಯಿಂದ ಇದ್ದಾರೆ, ಬೇರೆ ದೇಶದಿಂದ ಕೂಡ ಬಂದಿದ್ದಾರೆ. ಅವರು ಯಾಕೆ ಬಂದರು, ಹೇಗೆ ಬಂದರು ಅನ್ನೋಂಥದ್ದೇ ಪ್ರಶ್ನೆ. ಜೊತೆಗೆ ಬಂದಾದ ನಂತರದಲ್ಲಿ ಆಗುವಂಥ ದಾಖಲೆಗಳ ಪ್ರಕ್ರಿಯೆ ಕೂಡ ದುರಂತವೇ ಸರಿ. ಇನ್ನೂ ಕೂಡ ನೀವು ದೃಶ್ಯಗಳು ನೋಡ್ಬೋದು. ಇಲ್ಲೂ ಕೂಡ ಇನ್ನಷ್ಟು ಮನೆಗಳಿದ್ದಾವೆ. ಅವರು ಕುಟುಂಬ ಸಮೇತರಾಗಿ ದುಡ್ಡು ಕೊಟ್ಟು ಬಾರ್ಡರ್ ಕ್ರಾಸ್ ಮಾಡಿ ಇಲ್ಲಿ ಜನ ಬಂದಿರುವಂಥದ್ದು. ಅವ್ರನ್ನೆಲ್ಲ ನಾವು ಅಂದರೆ ನಮ್ಮ ವರದಿಯ ಬಳಿಕ ಇಲ್ಲಿ ಅವರು ಇಲ್ಲಿಂದ ಪರಾರಿಯಾಗಿರುವಂಥದ್ದು. ಅವರ ಮನೆ ಒಳಗಡೆ ನಾವು ತೋರ್ಸೋಕೆ ಹೋಗೋದಿಲ್ಲ, ಕಾರಣ ಇಷ್ಟೇ, ಅವರ ಮನೆಯಲ್ಲಿ ಜನ ಇರುವಂಥದ್ದು, ಅಡುಗೆ ಮಾಡ್ತಿರುವಂಥದ್ದು. ಆ ಒಂದು ದೃಶ್ಯಗಳನ್ನ ತಾವು ಗುಡಿಸಲ ದೃಶ್ಯಗಳನ್ನ ನೋಡ್ಬೋದು, ಯಾವ ಥರ ಇದೆ ಅನ್ನುವಂಥದ್ದನ್ನು ತಮಗೆ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ಈಗ ತೋರಿಸ್ತಾ ಇರುವಂಥದ್ದು. ಅವ್ರು ಇಲ್ಲೇ ವಾಸಿ ಇರುವಂಥದ್ದು. ಹೇಗೆ ಬರ್ತಾರೋ ಅವರು ಬಾರ್ಡರ್ ಕ್ರಾಸ್ ಮಾಡಿ ಅನ್ನೋದೇ ಪ್ರಶ್ನೆ ಆಗುತ್ತೆ. ನಾವು ಆ ಓರ್ವ ವ್ಯಕ್ತಿನ ಕೂಡ ಕೇಳ್ತೀವಿ, ಅವನ ಆಧಾರ್ ಕಾರ್ಡ್ ಇದೆ ನನ್ನ ಹತ್ರ ಅಂತ ಹೇಳ್ತಾನೆ. ಆಧಾರ್ ಕಾರ್ಡ್ ಇದ್ದಿದ್ದೇ ಅದಲ್ಲಿ ತೋರಿಸ್ಬೇಕು. ಮೊಬೈಲ್ನ ಯಾರೂ ಬೇರೆಯವ್ರು ಕೊಡೋದಿಲ್ಲ. ಮೊಬೈಲ್ನಲ್ಲಿ ಇದ್ದರೆ ತೋರಿಸ್ಲಿ ಆಧಾರ್ ಕಾರ್ಡ್ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಹಾಗಾಗಿ ಅವರು ಟೈಮ್ ಕೇಳ್ತಿದ್ದಾರೆ, ಕೇಳಲಿ, ಆಧಾರ್ ಕಾರ್ಡನ್ನ ತರಿಸ್ಕೊಳ್ಳಿ, ತೋರಿಸ್ಲಿ ಅನ್ನುವಂಥದ್ದು ಒಂದು. ಮತ್ತೊಂದು, ಇವರು ಪಶ್ಚಿಮ ಬಂಗಾಳದವರೇ ಆದರೂ ಕೂಡ ಇಲ್ಲಿ ಬೇರೆ ಕಡೆಯವರು ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಅವರೆಲ್ಲ ಎಲ್ಲಿಯವರು, ಹೇಗೆ ಬಂದರು ಅನ್ನುವಂಥದ್ದನ್ನು ಕೂಡ ನಾವು ತೆರೆದಿಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಆದರೆ ನಮ್ಮ ವರದಿ ಆಗ್ತಿದ್ದ ಹಾಗೆ ಇಲ್ಲಿಂದ ಜನ ಪರಾರಿಯಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೆಡಿ. ಈಗ ಸದ್ಯ ನಾವೇನೋ ಒಂದು ಸ್ಥಳವನ್ನು ತಮಗೆ ತೋರಿಸಿದ್ವಿ, ಅದೇ ಸ್ಥಳದಲ್ಲಿ ಮತ್ತಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ಸೋಣ. आप कहाँ से हो सर? मैं वेस्ट बंगाल। वेस्ट बंगाल। जी, शिलीगुड़ी गुवाहाटी। कितना दिन से इधर रहे हो? मैं 5 तारीख को इधर आया। 5 तारीख को। जी। यहाँ किस किस जगह से लोग आए थे? इधर का पता नहीं सर मेरे को, इधर का हाँ। ना, इधर का तो ओनर को ही पता होगा। ओनर कौन है इधर? ओनर की डेथ नजुल भाई है ना, वो बाहर गया, अभी दिल्ली गया किसी काम से। जी। आपके पास आधार कार्ड है क्या? जी। दिखाओ. ಆಧಾರ್ ಕಾರ್ಡ್ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಆಧಾರ್ ಕಾರ್ಡನ್ನ ತೋರಿಸ್ತಾರೆ. फोन काम पे लेके गया। हाँ? फोन में आधार कार्ड, फोन काम पे लेके गया। एक्चुअली मैं घर से ना लड़ाई वड़ाई करके आया, तो कार्ड वार्ड सब घर पे ही। अगर आपको चाहिए मैं मंगा सकता हूँ अभी। मंगाओ, हमारे पास टाइम है, आप मंगाओ. ಅವರು ಹೇಳಿದ್ರು ಈಗಾಗಲೇ ಅಂದರೆ ಆಧಾರ್ ಕಾರ್ಡ್ ಕೇಳ್ತೀವಿ ನಾವು, ಆಧಾರ್ ಕೇಳಿದಾಗ ಆಧಾರ್ ಕಾರ್ಡ್ ಇದೆ ನಮ್ಮ ಹತ್ತಿರ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಪಶ್ಚಿಮ ಬಂಗಾಳದಿಂದ ನಾವು ಬಂದಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. ಆಧಾರ್ ಕಾರ್ಡ್ನ ತೋರಿಸ್ತೀವಿ ಅಂತ ಮುಂದೆ ಹೋದ ವ್ಯಕ್ತಿ ಯುವಕ ಅದಾದ ಬಳಿಕ ಫೋನ್ನಲ್ಲಿದೆ, ಫೋನ್ನ ಕೆಲಸಕ್ಕಂತ ತೊಗೊಂಡು ಹೋಗಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರು. ನಿಮ್ಮ ಹತ್ರ ಟೈಮ್ ಇದೆಯಾ ಅಂತ ಕೇಳಿದ್ರು. ನಮ್ಮ ಹತ್ರ ಟೈಮ್ ಇದೆ, ತೋರಿಸಿ ಸರ್ ಆಧಾರ್ ಕಾರ್ಡ್ ಅಂತ ಕೇಳ್ತಾ ಇದ್ದೀವಿ. ಹಾಗಾಗಿ ಅವ್ರು ತೋರಿಸೋರ್ಗ ನಾವು ಕೂಡ ವೆಯ್ಟ್ ಮಾಡೋಣ, ಏನಾಗುತ್ತೆ ಅನ್ನೋಂಥದ್ದು ನೋಡೋಣ. ಅವ್ರ ಆಧಾರ್ ಕಾರ್ಡನ್ನ ತೋರಿಸ್ಲಿ. ಇಲ್ಲಿ ಹಲವು ಅಂದರೆ ಬೇರೆ ಬೇರೆ ರಾಜ್ಯದಿಂದನೂ ಜನ ಇದ್ದಾರೆ, ಬೇರೆ ಬೇರೆ ಜಿಲ್ಲೆಯಿಂದ ಇದ್ದಾರೆ, ಬೇರೆ ದೇಶದಿಂದ ಕೂಡ ಬಂದಿದ್ದಾರೆ. ಅವರು ಯಾಕೆ ಬಂದರು, ಹೇಗೆ ಬಂದರು ಅನ್ನೋಂಥದ್ದೇ ಪ್ರಶ್ನೆ. ಜೊತೆಗೆ ಬಂದಾದ ನಂತರದಲ್ಲಿ ಆಗುವಂಥ ದಾಖಲೆಗಳ ಪ್ರಕ್ರಿಯೆ ಕೂಡ
ದುರಂತವೇ ಸರಿ. ಇನ್ನೂ ಕೂಡ ನೀವು ದೃಶ್ಯಗಳು ನೋಡ್ಬೋದು. ಇಲ್ಲೂ ಕೂಡ ಇನ್ನಷ್ಟು ಮನೆಗಳಿದ್ದಾವೆ. ಅವರು ಕುಟುಂಬ ಸಮೇತರಾಗಿ ದುಡ್ಡು ಕೊಟ್ಟು ಬಾರ್ಡರ್ ಕ್ರಾಸ್ ಮಾಡಿ ಇಲ್ಲಿ ಜನ ಬಂದಿರುವಂಥದ್ದು. ಅವ್ರನ್ನೆಲ್ಲ ನಾವು ಅಂದರೆ ನಮ್ಮ ವರದಿ ಬಳಿಕ ಇಲ್ಲಿ ಅವರು ಇಲ್ಲಿಂದ ಪರಾರಿಯಾಗಿರುವಂಥದ್ದು. ಅವರ ಮನೆ ಒಳಗಡೆ ನಾವು ತೋರ್ಸೋಕೆ ಹೋಗೋದಿಲ್ಲ. ಕಾರಣ ಇಷ್ಟೇ, ಅವರ ಮನೆಯಲ್ಲಿ ಜನ ಇರುವಂಥದ್ದು, ಅಡುಗೆ ಮಾಡ್ತಿರುವಂಥದ್ದು. ಆ ಒಂದು ದೃಶ್ಯಗಳನ್ನ ತಾವು ಗುಡಿಸಲ ದೃಶ್ಯಗಳನ್ನ ನೋಡ್ಬೋದು, ಯಾವ ಥರ ಇದೆ ಅನ್ನುವಂಥದ್ದನ್ನು ತಮಗೆ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ಈಗ ತೋರಿಸ್ತಾ ಇರುವಂಥದ್ದು. ಅವ್ರು ಇಲ್ಲೇ ವಾಸಿ ಇರುವಂಥದ್ದು. ಹೇಗೆ ಬರ್ತಾರೋ ಅವರು ಬಾರ್ಡರ್ ಕ್ರಾಸ್ ಮಾಡಿ ಅನ್ನೋದೇ ಪ್ರಶ್ನೆ ಆಗುತ್ತೆ. ನಾವು ಆ ಓರ್ವ ವ್ಯಕ್ತಿನ ಕೂಡ ಕೇಳ್ತೀವಿ, ಅವನ ಆಧಾರ್ ಕಾರ್ಡ್ ಇದೆ ನನ್ನ ಹತ್ರ ಅಂತ ಹೇಳ್ತಾನೆ. ಆಧಾರ್ ಕಾರ್ಡ್ ಇದ್ದಿದ್ದೇ ಅದಲ್ಲಿ ತೋರಿಸ್ಬೇಕು. ಮೊಬೈಲ್ನ ಯಾರೂ ಬೇರೆಯವ್ರು ಕೊಡೋದಿಲ್ಲ. ಮೊಬೈಲ್ನಲ್ಲಿ ಇದ್ದರೆ ತೋರಿಸ್ಲಿ ಆಧಾರ್ ಕಾರ್ಡ್ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಹಾಗಾಗಿ ಅವರು ಟೈಮ್ ಕೇಳ್ತಿದ್ದಾರೆ, ಕೇಳಲಿ, ಆಧಾರ್ ಕಾರ್ಡನ್ನ ತರಿಸ್ಕೊಳ್ಳಿ, ತೋರಿಸ್ಲಿ ಅನ್ನುವಂಥದ್ದು ಒಂದು. ಮತ್ತೊಂದು, ಇವರು ಪಶ್ಚಿಮ ಬಂಗಾಳದವರೇ ಆದರೂ ಕೂಡ ಇಲ್ಲಿ ಬೇರೆ ಕಡೆಯವರು ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಅವರೆಲ್ಲ ಎಲ್ಲಿಯವರು, ಹೇಗೆ ಬಂದರು ಅನ್ನುವಂಥದ್ದನ್ನು ಕೂಡ ನಾವು ತೆರೆದಿಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಆದರೆ ನಮ್ಮ ವರದಿ ಆಗ್ತಿದ್ದ ಹಾಗೆ ಇಲ್ಲಿಂದ ಜನ ಪರಾರಿಯಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೆಡಿ. ಈಗ ಸದ್ಯ ನಾವೇನೋ ಒಂದು ಸ್ಥಳವನ್ನು ತಮಗೆ ತೋರಿಸಿದ್ವಿ, ಅದೇ ಸ್ಥಳದಲ್ಲಿ ಮತ್ತಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ಸೋಣ. आप कहाँ से हो? मैं वेस्ट बंगाल जी, शिलीगुड़ी कित कितना दिन से इधर रहे हो? मैं 5 तारीख को इधर आया 5 तारीख को। जी। यहाँ किस किस जगह से लोग आए थे? इधर का पता नहीं सर मेरे को, इधर का ना, इधर का तो ओनर को ही पता होगा। कौन है इधर? ओनर की नजुल भाई है ना, वो बाहर गया, अभी दिल्ली गया किसी काम से। जी। आपके पास आधार कार्ड है क्या? जी दिखाओ. ಆಧಾರ್ ಕಾರ್ಡ್ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಆಧಾರ್ ಕಾರ್ಡನ್ನ ತೋರಿಸ್ತಾರೆ. फोन काम पे लेके गया, हाँ? फोन में आधार कार्ड, फोन काम पे लेके। एक्चुअली मैं घर से ना लड़ाई वड़ाई करके आया, तो कार्ड वार्ड सब घर पे ही। अगर आपको चाहिए मैं मंगा सकता हूँ अभी। मंगाओ, हमारे पास टाइम है, आप मंगाओ. ಅವರು ಹೇಳಿದ್ರು ಈಗಾಗಲೇ, ಅಂದರೆ ಆಧಾರ್ ಕಾರ್ಡ್ ಕೇಳ್ತೀವಿ ನಾವು. ಆಧಾರ್ ಕೇಳಿದಾಗ ಆಧಾರ್ ಕಾರ್ಡ್ ಇದೆ ನಮ್ಮ ಹತ್ರ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಪಶ್ಚಿಮ ಬಂಗಾಳದಿಂದ ನಾವು ಬಂದಿದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾರೆ. ಆಧಾರ್ ಕಾರ್ಡ್ನ ತೋರಿಸ್ತೀವಿ ಅಂತ ಮುಂದೆ ಹೋದ ವ್ಯಕ್ತಿ, ಯುವಕ, ಅದಾದ ಬಳಿಕ ಫೋನ್ನಲ್ಲಿದೆ, ಫೋನ್ನ ಕೆಲಸಕ್ಕಂತ ತೊಗೊಂಡು ಹೋಗಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರು. ನಿಮ್ಮ ಹತ್ರ ಟೈಮ್ ಇದೆಯಾ ಅಂತ ಕೇಳಿದ್ರು. ನಮ್ಮ ಹತ್ರ ಟೈಮ್ ಇದೆ, ತೋರಿಸಿ ಸರ್ ಆಧಾರ್ ಕಾರ್ಡ್ ಅಂತ ಕೇಳ್ತಾ ಇದ್ದೀವಿ. ಹಾಗಾಗಿ ಅವ್ರು ತೋರಿಸೋರ್ಗ ನಾವು ಕೂಡ ವೇಟ್ ಮಾಡೋಣ, ಏನಾಗುತ್ತೆ ಅನ್ನೋಂಥದ್ದು ನೋಡೋಣ. ಅವ್ರ ಆಧಾರ್ ಕಾರ್ಡನ್ನ ತೋರಿಸ್ಲಿ. ಇಲ್ಲಿ ಹಲವು, ಅಂದರೆ ಬೇರೆ ಬೇರೆ ರಾಜ್ಯದಿಂದನೂ ಜನ ಇದ್ದಾರೆ, ಬೇರೆ ಬೇರೆ ಜಿಲ್ಲೆಯಿಂದ ಇದ್ದಾರೆ, ಬೇರೆ ದೇಶದಿಂದ ಕೂಡ ಬಂದಿದ್ದಾರೆ. ಅವರು ಯಾಕೆ ಬಂದರು, ಹೇಗೆ ಬಂದರು ಅನ್ನೋಂಥದ್ದೇ ಪ್ರಶ್ನೆ. ಜೊತೆಗೆ ಬಂದಾದ ನಂತರದಲ್ಲೂ ಆಗುವಂಥ ದಾಖಲೆಗಳ ಪ್ರಕ್ರಿಯೆ ಕೂಡ ದುರಂತವೇ ಸರಿ. ಇನ್ನೂ ಕೂಡ ನೀವು ದೃಶ್ಯಗಳು ನೋಡ್ಬೋದು. ಇಲ್ಲೂ ಕೂಡ ಇನ್ನಷ್ಟು ಮನೆಗಳಿದ್ದಾವೆ. ಅವರು ಕುಟುಂಬ ಸಮೇತರಾಗಿ ದುಡ್ಡು ಕೊಟ್ಟು ಬಾರ್ಡರ್ ಕ್ರಾಸ್ ಮಾಡಿ ಇಲ್ಲಿ ಜನ ಬಂದಿರುವಂಥದ್ದು. ಅವ್ರನ್ನೆಲ್ಲ ನಾವು ಅಂದರೆ ನಮ್ಮ ವರದಿ ಬಳಿಕ ಇಲ್ಲಿ ಅವರು ಇಲ್ಲಿಂದ ಪರಾರಿಯಾಗಿರುವಂಥದ್ದು. ಅವರ ಮನೆ ಒಳಗಡೆ ನಾವು ತೋರ್ಸೋಕೆ ಹೋಗೋದಿಲ್ಲ. ಕಾರಣ ಇಷ್ಟೇ, ಅವರ ಮನೆಯಲ್ಲಿ ಜನ ಇರುವಂಥದ್ದು, ಅಡುಗೆ ಮಾಡ್ತಿರುವಂಥದ್ದು. ಆ ಒಂದು ದೃಶ್ಯಗಳನ್ನ ತಾವು ಗುಡಿಸಲ ದೃಶ್ಯಗಳನ್ನ ನೋಡ್ಬೋದು, ಯಾವ ಥರ ಇದೆ ಅನ್ನುವಂಥದ್ದನ್ನು ತಮಗೆ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ಈಗ ತೋರಿಸ್ತಾ ಇರುವಂಥದ್ದು. ಅವ್ರು ಇಲ್ಲೇ ವಾಸಿ ಇರುವಂಥದ್ದು. ಹೇಗೆ ಬರ್ತಾರೋ ಅವರು ಬಾರ್ಡರ್ ಕ್ರಾಸ್ ಮಾಡಿ ಅನ್ನೋದೇ ಪ್ರಶ್ನೆ ಆಗುತ್ತೆ. ನಾವು ಆ ಓರ್ವ ವ್ಯಕ್ತಿನ ಕೂಡ ಕೇಳ್ತೀವಿ, ಅವನ ಆಧಾರ್ ಕಾರ್ಡ್ ಇದೆ ನನ್ನ ಹತ್ರ ಅಂತ ಹೇಳ್ತಾನೆ. ಆಧಾರ್ ಕಾರ್ಡ್ ಇದ್ದಿದ್ದೇ ಅದಲ್ಲಿ ತೋರಿಸ್ಬೇಕು. ಮೊಬೈಲ್ನ ಯಾರೂ ಬೇರೆಯವ್ರು ಕೊಡೋದಿಲ್ಲ. ಮೊಬೈಲ್ನಲ್ಲಿ ಇದ್ದರೆ ತೋರಿಸ್ಲಿ ಆಧಾರ್ ಕಾರ್ಡ್ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಹಾಗಾಗಿ ಅವರು ಟೈಮ್ ಕೇಳ್ತಿದ್ದಾರೆ, ಕೇಳಲಿ, ಆಧಾರ್ ಕಾರ್ಡನ್ನ ತರಿಸ್ಕೊಳ್ಳಿ, ತೋರಿಸ್ಲಿ ಅನ್ನುವಂಥದ್ದು ಒಂದು. ಮತ್ತೊಂದು, ಇವರು ಪಶ್ಚಿಮ ಬಂಗಾಳದವರೇ ಆದರೂ ಕೂಡ ಇಲ್ಲಿ ಬೇರೆ ಕಡೆಯವರು ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಅವರೆಲ್ಲ ಎಲ್ಲಿಯವರು, ಹೇಗೆ ಬಂದರು ಅನ್ನುವಂಥದ್ದನ್ನು ಕೂಡ ನಾವು ತೆರೆದಿಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಆದರೆ ನಮ್ಮ ವರದಿ ಆಗ್ತಿದ್ದ ಹಾಗೆ ಇಲ್ಲಿಂದ ಜನ ಪರಾರಿಯಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.